ರೀತಿಯಲ್ಲೂ ಆಗ್ತದೆ. ನನ್ನ ವಾರ್ಡಿನವನೊಬ್ಬ ಹೋಗ್ತಾ 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 ಅಲ್ಲಿ ಮತಾಂತರ ಆಗಿರುವಂಥದ್ದು ಒಂದು ಬೆಳಕಿಗೆ ಬಂದಿರುವಂಥ ವಿಚಾರ. ನನಗೆ ಅದು ಒಂದು ಸ್ಪಷ್ಟೀಕರಣ ಬೇಕು ಏನು ಹೇಳಿದ್ರೆ, ಅದು ಮನೆ ಯಾವುದಾ ಅಥವಾ ಅದು ಮನೆ ಅದು ಮದುವೆ ಆಗಿರುವಂಥ ಒಂದು ಸಭಾಭವನ ಅಥವಾ ಒಂದು ಶಾಲೆಯ ರೀತಿಯಲ್ಲಿ ಶಿಕ್ಷಣ ಮಾಡುವಂಥ ಶಾಲೆಯ ಲೈಸೆನ್ಸ್ ಇದೆಯಾ ಅನ್ನುವಂಥದ್ದು ನನಗೆ ಕಮಿಷನರ್ ಅದರ ಸ್ಪಷ್ಟೀಕರಣ ಕೊಡಬೇಕು. ಏನು ಅಂತ ಅದರ ಮತಾಂತರ ಆಗ್ತಾ ಇದೆ ಅನ್ನೋ ಒಂದು ಸತ್ಯ. ಮತ್ತೊಂದು ನಂಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ 500ರಿಂದ 1,000 ಸ್ಕ್ವೇರ್ ಫೀಟಿನ ಪರ್ಮಿಷನ್ ಇರ್ಬೋದು. ಅದೀಗ ಹತ್ರ ಒಂದು 3-4 ಸಾವಿರ ಸ್ಕ್ವೇರ್ ಫೀಟ್ ಪರ್ಮಿಷನ್ ಇದು ಆಗ್ತಾ ಇದೆ, ಪರ್ಮಿಷನ್ ಇದೆ. ಅದರ ಪೂರ್ತಿ ಮಾಹಿತಿ ನನಗೆ ಬೇಕಿಲ್ಲ. ಇದಕ್ಕಿಂತ ಮುಂಚೆ ನಾನು ಹೇಳಿದಾಗ ಮಾನ್ಯ ಶಾಸಕರಾದ ಒಂದು ಗಮನ ಸೆಳೆಯುವಂಥದ್ದು ಮಾಡಿದ್ದಾರೆ. ಅದು ಯಾವುದೇ ಲಾಭ ಆಗಿಲ್ಲ ಮತ್ತು ಆ ಜಾತಿಗೆ ಯಾವುದೇ ಅಧಿಕಾರಿಗಳು ಹೋಗಿಲ್ಲ ಅನ್ನುವಂಥದ್ದು ಬೇಸರ ಸಂಗತಿ. ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕಮಿಷನರ್ ಕೊಡಬೇಕು ಅನ್ನೋದ್ರಿಂದ ನನ್ನ ಅವರಿಗೆ ಆಲ್ರೆಡಿ 1 ವರ್ಷದಿಂದ ಮತಾಂತರ ಕೇಂದ್ರಗಳು ಯಾವುದೇ ಬಿಲ್ಡಿಂಗ್ ಮನೆಗಳಲ್ಲಿ ಅದರಲ್ಲಿ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಉಡುಪಿ ನಗರ ವ್ಯಾಪ್ತಿಯಲ್ಲಿ ನಾವು ಅವಕಾಶ ಕೊಡ್ತೇವೆ. ಯಾಕಂದರೆ ಅದು ಕಾನೂನು ಬಾಹಿರವಾಗಿದೆ. ಅದರಿಂದಾಗಿ ಅದನ್ನು ತಕ್ಷಣ ನೀವು ತೆರವು ಮಾಡಬೇಕು. ಇಲ್ಲದಿದ್ದರೆ ಏನಾದರೂ ಅನಾಹುತಗಳಾದರೆ, ಯಾಕಂದರೆ ಅಲ್ಲಿ ಆದಿತ್ಯವಾರ ಮತ್ತು ಗೌರ್ಮೆಂಟ್ ಆಡಳಿತ 1-1.5 ಜನರನ್ನು ಬೇರೆ ಬೇರೆ ಭಾಗದಿಂದ ಕರ್ಕೊಂಡು ಬರುವುದು, ಅಲ್ಲಿ ಆ ಪ್ರಾರ್ಥನೆ ಮಾಡಿ ಅವರನ್ನೆಲ್ಲ ಮತಾಂತರ ಮಾಡುವಂಥ ಒಂದು ಪ್ರಸಂಗಗಳು ನಡೀತದೆ. ಅದರಿಂದಾಗಿ ಅದು ಕಾನೂನು ಬಾಹಿರವಾಗಿದೆ. ಮತಾಂತರ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಅದಕ್ಕೆ ವಿರೋಧ ಉಂಟು. ಅದರಿಂದಾಗಿ ನೀವು ತೆರವು ಮಾಡಬೇಕು. ತೆರವು ಮಾಡದಿದ್ದರೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ತಾವೇ ನೇರವಾಗಿ ಜವಾಬ್ದಾರಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಅಲ್ಲಿ ಇರೋದು 1,000 ಸ್ಕ್ವೇರ್ ಫೀಟ್ನ ಪರ್ಮಿಷನ್. ಅವರಿಗೆ ಅಲ್ಲಿ 4,500 ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದನ್ನು ಕೇಳುವವರಿಲ್ಲ. ಅಡಿಷ್ನಲ್ ನಾವು ರೆಸ್ಕಾಮಿಂದ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ. ಒಬ್ಬ ಪಾಪದ ಒಂದು ರೂಮು ಕಟ್ಟಿ ಮನೆಗೆ ಪರ್ಮಿಷನ್ ಬಂದರೆ ನಾವು ಸಾವಿರಾರು ಕಾನೂನು ಮಾತಾಡ್ತೇವೆ. ಅವರಲ್ಲಿ ಕೇಳುವವರಿಲ್ಲ. ಅದು ಜನರು ನಮ್ಮನ್ನು ಕ್ವಶನ್ ಮಾಡ್ತಾರೆ. ಅವರಿಗೊಂದು ಕಾರಣ ನಮಗೆ. ಅದರಿಂದಾಗಿ ಒಂದೇ ಅದು ಲೀಗಲ್ ಇಲ್ಲಿಗಲ್ ಅಂತ ಹೇಳಬೇಕು. ಇಲ್ಲಿಗಲ್ ಅದೇ ತಕ್ಷಣ ನೀವು ತೆರವು ಮಾಡಬೇಕು. ಇವತ್ತು ನಿರ್ಧಾರಗಳನ್ನು ಮಾಡಬೇಕು. ನಾವು ಕಚೇರಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ 1,126 ಸ್ಕ್ವೇರ್ ಫೀಟು ವಸತಿ ಕಟ್ಟಡ ಅಂತ ಹೇಳಿ ನಮ್ಮಲ್ಲಿ ದಾಖಲೆ ಇದೆ. ಆ ನಂತರ ನಾವು ನಮ್ಮ ಇಂಜಿನಿಯರ್ಸ್ ಒಟ್ಟಿಗೆ ಹೋಗಿ ನಾವು ಅದನ್ನು ಪರಿಶೀಲನೆ ಮಾಡಿ ಅಳತೆ ಮಾಡಿದ್ದೀವಿ. ಅಳತೆ ಮಾಡಿದಾಗ ಅದು ಸುಮಾರು 4,000ಕ್ಕಿಂತ ಹೆಚ್ಚು ವಿಸ್ತೀರ್ಣ ಇರೋದು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ನೋಟಿಸ್ ಮಾಡಲಿಕ್ಕೆ ಮತ್ತು ಅದನ್ನು ತೆರವು ಮಾಡಲಿಕ್ಕೆ ಅಥವಾ ಅವರ ಏನಾದರೂ ಅಧಿಕೃತ ದಾಖಲೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಆಗ್ತಾ ಇದೆ ಸರ್. ಒಂದು ಅಧಿಕೃತ ಮಾಹಿತಿ ಅವ್ರ ಹತ್ರ ಹೇಗೆ ಕೇಳುತ್ತೆ? ನಮ್ಮ ಹತ್ರ ಇರಬೇಕಲ್ಲ. ಅವ್ರ ಹತ್ರ ಅವ್ರು ಏನು ಪ್ರೊಡ್ಯೂಸ್ ಮಾಡ್ತಾರೆ? ಒಂದು ನಮ್ಮ ದಾಖಲೆ ಪ್ರಕಾರ ಇರಬೇಕು. ಯಾಕಂದ್ರೆ ಅವ್ರ ಹತ್ರ ಅಧಿಕೃತ ದಾಖಲೆ ಇರೋದು ನಗರಸಭೆ ಇರುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿ ಪ್ರಚೋದನಾಕಾರಿ ಪೋಸ್ಟರ್ ಹಾಕಿದ್ದಾರೆ ಫುಲ್ ಗೋಡೆಯಲ್ಲಿ. ಎಲ್ಲಿ ಆ ರೀತಿ ಅವಕಾಶಗಳಿಲ್ಲ. ಅದನ್ನು ಕೂಡ ತಕ್ಷಣ ಪೇಂಟ್ ಅದನ್ನು ತೆಗಿಬೇಕು. ದೇವಸ್ಥಾನ ಈಗ ನಾವೊಂದು ಅವರಿಗೆ ಪರ್ಮಿಷನ್ ಒಂದು ಕೊಟ್ಟಿರ್ತೇವೆ. ಅದರ ನಂತರ ಅವರವರಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಛತ್ರ ಇರ್ಬೋದು, ಮದುವೆ ಹಾಲ್ ಇರ್ಬೋದು, ಇದೆಲ್ಲ ಕಟ್ಬಿಟ್ಟು ಹೋಗಿದ್ದಾರೆ. ನಮಗೆ ಮಾಡಲಿಕ್ಕೆ ಬಹಳಷ್ಟು ಕೆಲಸ ಇದೆ. ನಾವು ಈ ಮಂದಿರಗಳ ಇದರ ಬಗ್ಗೆ ನಾವು ಪ್ರಸ್ತಾಪ ಅದು ಏನಿದೆ ಪೋಸ್ಟರ್ಗೆ ತೆಗೀಲಿ. ಅದು ಬಿಟ್ಟು ಇದನ್ನೆಲ್ಲ ಮುಟ್ಲಿಕ್ಕೆ ಹೋದ್ರೆ ಬಹಳ ತೊಂದರೆ ಆಗ್ತದೆ. ಎಲ್ಲದಲ್ಲಿ ಕೂಡ ಇಂಥದ್ದು ಬಹಳ ಇದೆ ನಗರದೊಳಗೆ. ನಾಳೆ ನಾವು ಇದಕ್ಕೆ ಹೊಣೆಗಾರರಾಗಬಾರ್ದು. ಯಾಕಂದ್ರೆ ಇವತ್ತು CRZ ಅಲ್ಲಿ ದೇವಸ್ಥಾನಗಳಿವೆ, ಬೇರೆ ಬೇರೆ. ಈಗ ಉದಾಹರಣೆಗೆ ಒಂದು ಹೇಳೋದಾದ್ರೆ, ನಮ್ಮ ಕೆಲವು ದೇವಸ್ಥಾನಗಳಲ್ಲಿ ಛತ್ರ ಇದೆ, ಮದುವೆ ಹಾಲ್ ಮಾಡ್ಕೊಂಡಿದೆ. ನಾವು ಹೇಗೆ ಬೇಕು ಆ ರೀತಿ ನಾವು ಮಾಡ್ಕೊಂಡು ಹೋಗಿದೆ. ಯಾಕಂದ್ರೆ ಇದು ದೇವರ ನಾಡು, ಇದು ದೇವಸ್ಥಾನಗಳ ನಾಡು. ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಿದೆ. ಹಾಗಾಗಿ ಇದನ್ನು ಮುಟ್ಲಿಕ್ಕೆ ಹೋಗುವಾಗ ಸ್ವಲ್ಪ 100 ಬಾರಿ ಆಲೋಚನೆ ಮಾಡಿ ಹೋಗುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಖಂಡಿತ ಇಲ್ಲ. ಮತಾಂತರದ ಬಗ್ಗೆ ನೀವು ಕಾನೂನು ತಗೊಳ್ಳಿ. ಆದ್ರೆ ನೀವು ಹೊಡೆಯುವಂತದ್ದು ಅಂತಂತೆ ಬಹಳ ದೇವಸ್ಥಾನಗಳಲ್ಲಿ ಯಾವ ಅಧ್ಯಕ್ಷರೇ, ಎಷ್ಟು ನಮ್ಮಲ್ಲಿ ಸ್ಕ್ವೇರ್ ಫೀಟ್ ತಗೊಂಡಿದ್ದಾರೆ, ಎಷ್ಟು ಇಲ್ಲಗಳಿಗೆ ನಾವು ಕೊಡ್ತೇವೆ. ಮನೆಯಲ್ಲಿ ಮತಾಂತರ ಅಂತ ಮತಾಂತರ 5 ವರ್ಷ ನಿಮ್ದು ಸರ್ಕಾರ ಇತ್ತು, ಏನ್ ಮಾಡಿದ್ರಿ? ನಿಮ್ದು ಸರ್ಕಾರ ಈಗ ಮತಾಂತರದ ಬಗ್ಗೆ ನೀವು ಕ್ರಮ ಬಿಲ್ಡಿಂಗ್ ಬಗ್ಗೆ ನಾನು ಒಂದಷ್ಟು ಪಟ್ಟಿ ಕೊಡ್ತೇನೆ. ಮತಾಂತರ ಬಗ್ಗೆ ಆಕ್ಷನ್ ತಗೊಳ್ಳಿ. ಮಾನ್ಯ ಅಧ್ಯಕ್ಷರಿಗೆ ಮಾನ್ಯ ಅಧ್ಯಕ್ಷರು ಅವರು ಪಟ್ಟಿ ಕೊಡ್ತೀನಿ ಹೇಳಿದ್ರು.
ನೆಕ್ಸ್ಟ್ ಸಾಮಾನ್ಯ ಸಭೆಯೊಳಗೆ ಅವರು ಯಾವುದೆಲ್ಲ ಉಂಟರೆ ಪಟ್ಟಿ ಕೊಡಿ ಅವ್ರು ಹೇಳಿದ್ದು ಸತ್ಯ ಅಂದ್ರೆ ನೋಡುವ ಪಟ್ಟಿ ಕೊಡಿ ಧೈರ್ಯವನ್ನು ಕೂಡ ಅವ್ರು ಮಾಡ್ಲಿ. ಆ ಧೈರ್ಯವನ್ನು ನಾವು ಮಾಡ್ಬೇಕು. ಸಂಬಂಧಪಟ್ಟ ಯಾವ ದೇವಸ್ಥಾನ ಯಾವ ಮಸೀದಿ ಯಾವ ಚರ್ಚ್ ವ್ಯತ್ಯಾಸ ಇದೆ ಅದು ಪಟ್ಟಿ ರೆಡಿ ಮಾಡಿ ನಿಮಗೆ ಅಧಿಕಾರ ಮಾಡಿ. ಸಾವಿರಾರು ವರ್ಷ ಇತಿಹಾಸ ಉಂಟು. ಇದು ಇತ್ತೀಚೆಗಷ್ಟು ನಿರ್ಮಾಣ ಮಾಡಿ ಅಡಿಷನ್ ಮಾಡ್ತಾ ಹೋಗಿದೆ. ಅಲ್ಲಿ ಡೋರ್ ನಂಬರ್ ಎದುರಿದೆ ಅಂತ ಅದರರ್ಥ ಯಾರು ಇದು ಮನೆಯಲ್ಲಿ ಚರ್ಚೆ ಮಾಡಿ ಮತಾಂತರ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಅದನ್ನು ಒಪ್ಲಿಕ್ಕೆ ಆಗುದಿಲ್ಲ. ಅದು ಕಾನೂನು ಬಾಹಿರ. ಮಠ ಮಂದಿರಕ್ಕೂ ಇದಕ್ಕೂ ನಾವು ಹೋಲಿಕೆ ಮಾಡಿ ಅದನ್ನು ಒಂದೇ ರೀತಿಯಲ್ಲಿ ಕಾಣಲಿಕ್ಕೆ ಆಗುದು. ಅದರಿಂದಾಗಿ ವಿಜಯಗೌಡರು ಹೇಳಿದ ಪ್ರಕಾರ ಅದನ್ನು ತಕ್ಷಣ ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ತೆರವು ಮಾಡುವಂಥದ್ದು ಕೆಲಸ ಆಗಬೇಕು. ಮತ್ತೆ ಅವರು ಹೇಳಿದ ಪ್ರಕಾರ ಯಾವುದು ಪಟ್ಟಿ ಉಂಟಂದಿಲ್ಲ ಪಟ್ಟಿಯನ್ನು ಕೊಟ್ಟು ಮುಂದಿನ ಸಭೆಯಲ್ಲಿ ಇಟ್ಟು ಪರಿಶೀಲನೆ ಮಾಡುವ ಯಾವುದು ಸರಿ ಸಭೆಯಲ್ಲಿ ಉಂಟು. ಅಧ್ಯಕ್ಷರೇ, ಈಗ ನಾನು ಹುಟ್ಟುವ ಮುಂಚೆ ಶಾಸಕರು ಹುಟ್ಟುವ ಮುಂಚೆ ಆ ಮಸೀದಿ ನಿರ್ಮಾಣ ಆಗಿದೆ, ಆ ಚರ್ಚ್ ನಿರ್ಮಾಣ ಆಗಿದೆ. ಅದು ನಿನ್ನೆ ಮೊನ್ನೆದಲ್ಲ. ಒಂದು ಮತ್ತೆ ಈ ಸದನದಲ್ಲಿ ನಾನು ಪೌರಾಯುಕ್ತರಲ್ಲಿ ಆಗ್ರಹ ಮಾಡುದು, ಮುಂದಿನ ಸಭೆಗೆ 35 ವಾರ್ಡಿನಲ್ಲಿ ದೇವಸ್ಥಾನ ಮಸೀದಿ ಚರ್ಚ್ ಯಾವುದೆಲ್ಲ ಲೀಗಲ್ ಇದೆ ಯಾವುದೇ ಇಲ್ಲಿಗಲ್ ಇದೆ ನೀವು ಪಟ್ಟಿ ಮಾಡಿ ಸಭೆಗೆ ಮತಾಂತರ ಬಗ್ಗೆ ನೀವು ಆಕ್ಷನ್ ಇದ್ರ ಬಗ್ಗೆ ಕ್ರಮ ತಗೊಂಡು ಎಲ್ಲದರ ಬಗ್ಗೆ ಕ್ರಮ ನಾನು ಹೇಳುವಾಗ ಯಾವ ಚರ್ಚಿನ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಇದು ಸ್ವಚ್ಛತೆ ಇರಲಿ. ನಾನು ಮನೆಯ ಬಗ್ಗೆ ಉಲ್ಲೇಖ ಮಾಡಿ ಕೇಳಿರುವಂತಹ ಪ್ರಶ್ನೆ ನಾನು ಹಾಗೆ ಮತಾಂತರ ಬಗ್ಗೆ ಇಲ್ಲ. ನಾನು ಹೇಳುವುದು ಕಟ್ಟಡ ಕೆಡುವಂತ ಅಧ್ಯಕ್ಷರ ಬಹಳಷ್ಟು ಉಡುಪಿ ಯಾಕೆ ಚರ್ಚೆ ಇನ್ನೊಂದು ತರ್ತಾರೆ? ಚರ್ಚೆ ಅಲ್ಲ, ಪ್ರಾರ್ಥನೆ ಮಂದಿರ ಆಗಿದೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನೀವು ಬಿಲ್ಡಿಂಗ್ ಅನ್ನು ಕೆಡವಲಿಕ್ಕೆ ಹೋದ್ರೆ ಬಹಳಷ್ಟು ವ್ಯತ್ಯಾಸ ಇರುವಂತ ಬಿಲ್ಡಿಂಗ್ ಗಳಿದೆ. ಅದಕ್ಕೆ ನೀವು ಸಪೋರ್ಟ್ ಇದ್ದೀರಾ? ಇಲ್ಲ, ಖಂಡಿತ ಇಲ್ಲ. ನಾವು ಅದೇ ನೀವು ಕಟ್ಟಡ ಕೆಡವು ಮಾಡ್ತೀರಿ ಅಂತ ಹೇಳಿದ್ರೆ ಎಲ್ಲಿ ನಿಮ್ಮ ನಿಯಮ ಪ್ರಕಾರ ನೀವು ಮಾತಾಡ್ತೀರಿ ಯಾಕೆ? ಸದಸ್ಯರ